ನೋಡ್ರಿ ಲೈವ್ ಸ್ನೋ ಬೀಳಂತೈತಿ, ಕಾಣಂತಿಲ್ಲ ಅಷ್ಟದು. ಎಲ್ರಿ ಕಾಣಂತಿಲ್ಲಲ್ಲ, ಎಲ್ಲಿ ಬಿತ್ತು, ಎಲ್ಲಿ ಇದ್ರ ಮ್ಯಾಗ ಬಿದ್ದಿರಿ, ಇದ್ರ ಮ್ಯಾಗ ಬಿದ್ದು ಕಾಣಿಸ್ತೈತಿ. ಹಾಂ ನೋಡ್ರಿ, ಹಾಂ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಲೈವ್ ಸ್ನೋ. ಜಿಂಕನಕ ಜಿಂಕನಕ ಜಿಂಕನಕ. ಥಂಡಾಗಿ ತಿಂಡಿ ಜಾತ್ರೆ, ಉಳಿವಿ ಜಾತ್ರೆ. ಇಲ್ಲಿ ನೋಡ್ರಿ, ಟೈಮ್ ಎಷ್ಟಾಗಿತ್ತು ಮಾಡಿದ್ದೀವ? 6 ಗಂಟೆಗೆ ಬಸ್ತು ತಡಿ ನೀವು ಹೇಳ. ನೀನು ಮಳೆ ಬೀಳೋಗತ್ತೆ, ಸ್ನೋ ಬೀಳಂತೈತಿ ಇಲ್ಲಿ. ಫಸ್ಟ್ ಟೈಮ್ ಈಗ ನೋಡಿ, ಮಳೆ ಬಂದಂಗೆ ಬರತೈತಿದೆ ನೋಡ್ರಿ. ಇಲ್ಲೆಲ್ಲ ಸ್ನೋ ನೋಡ್ರಿ. ನಾವೀಗಿರೋದು ಪ್ರೆಸೆಂಟೇ ಮುಂದಿರೋದು ಪ್ಯಾಂಗಾಂಗ್ ಲೇಕ್. ಅದ್ರ ಮುಂದೆ ಕುಂತಿರೋ ನಾವು. ಇದೆ ಇಲ್ಲೊಂದು ನ್ಯಾಚುರಲ್ ಬಾತ್ರೂಮ್ ಐತಿ, ನಿಮ್ಗೆ ತೋರಿಸಿ ನಾನು. ಇಲ್ಲಿ ಕುಂತ್ರಂದ್ರೆ ನಿಮ್ಗೆ ಪೂರ ಪ್ಯಾಂಗಾಂಗ್ ಲೇಕ್ ಕಾಣ್ತೈತಿ. ಅಲ್ಲೈತಿ ನೋಡ್ರಿ. ಅದ್ರ ಮ್ಯಾಗ ಸೀನ್ರಿ ನೋಡ್ಕೊಂತ ಇಲ್ಲ ಹೇತ್ ಬಿಡುವುದು. ಅಲ್ಲಿ ನೋಡ್ರಿ ಟೆಂಟ್ ಅವ್ರ ಬಂದ್ ಮಾಡಂತಾರ. ಇಲ್ಲಿ ಸ್ನೋ ಬೀಳಂತೈತಿ. ಲೇ ಸ್ನೋ ಬೀಳಂತೈತಿ, ಹೊಳಗೋರಿ ಲೇ ಜಡ್ ಗಿಡ್ ಹಚ್ಕೊಂಡ್ರಿ ಮಪ್ಸ್ಕೊಂಡ್ ಮಕ್ಳ. ಕಮ್ಮಿ ಆತ್ ನೋಡೋರು ಬಂದಿದ್ದಕ್ಕೆ. ಹಾಂ, ನಾವೆಲ್ಲ ಸ್ವಲ್ಪ ಪ್ಯಾಕ್ ಮಾಡೋದು, ಪ್ಯಾಕ್ ಮಾಡಿಬಿಡುಂತ ಟ್ರಿಪ್ ಬಡಪಡ. ನೋಡ್ರಿ, ಪಹಾಡಿ ಮ್ಯಾಗಿ ಮಾಡ್ಯಾರ ಇವತ್ತು. ಪಹಾಡಿ ಮ್ಯಾಗಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ಮ್ಯಾಗಿ, ಪಹಾಡಿ ಮ್ಯಾಗಿ. ಇದು ಪಹಾಡ, ಇದು ಮ್ಯಾಗಿ, ಪಹಾಡಿ ಮ್ಯಾಗಿ. ಅದು ಬೇಡ. ಇಲ್ಲಿ ನೋಡ್ರಿ ನೇಚರ್ ಟಾಯ್ಲೆಟ್. ಇಲ್ಲಿ ಕುಂತೀವಿ ಅಂದ್ರೆ ಸೀದಾ ಎಲ್ಲ ಪಹಾಡ್ ಕಾಣ್ತೈತಿ. ಬುಡ್ಡಿಗೆ ಸ್ವಲ್ಪ ಬೇಕಂತ ನೋಡ್ರಿ, ಹಾಕೊಡ್ರಿ. ಸೌಕಾರ ಮಂದಿ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಪ್ಯಾಂಗಾಂಗ್ ಲೇಕ್. ಎಸ್, ಇದ ನೋಡ್ರಿ ಪ್ಯಾಂಗಾಂಗ್ ಲೇಕ್. ಅಲ್ಲಿ 3 ಕುಂಡಿ ಅದಾವ, ಏನು ಅದಾವಲ್ಲ ಅದು 3 Idiots ಆಗಿ ತೆಗ್ದು ಶೂಟ್. ಇದೇ ಪ್ಲೇಸ್ 3 Idiots ಮೂವಿ ಶೂಟ್ ಆಗಿರೋ ಪ್ಲೇಸ್ ಇದೆ. ಸುತ್ತಲಕ್ಕೂ ನೋಡ್ರಿ ಹೆಂಗತಿ ಗ್ಲೇಷಿಯರ್ ಗುಡ್ಡ. ನೋಡಿ 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 ನೋಡಿದ್ ಬೇಸರ ಆಗ್ಬಿಟ್ಟೈತೆ ನನಗಂತೂ. ಆ ರೇಂಜ್ 1 ವಾರದಿಂದ ಇಲ್ಲೇ ಬಿದ್ದೊಳ್ಳಾಡಂತೀವಿ. ಇದು ಲೇಕ್ದು ಸ್ಪೆಸಿಫಿಕ್ ಏನಂದ್ರೆ 65% ನಮ್ಮ ಇಂಡಿಯಾದಾಗೈತಿ ಇದಕ್ಕೆ ರೀ. ಇನ್ನು 35% ಚೀನಾದಾಗೈತೆ ಅಂತ. ಅದು ಮುಂದೆ ಕಾಣ್ತೈತೆ ಅಂತ ಅಂದಾರೆ. ನೋಡೋಣ, ಅಲ್ಲಿ ಮುಂದೆ ಹೋಗಿ ನೋಡಿ. ಕುಂಡಿ ಖಾಲಿ ಅದಾವ, ಕುಂತ್ಬಿಡೋಣ ಹೋಗಿ ಬಡ ಬಡ. ಈ ರೊಕ್ಕ ಇರ್ಬೇಕನ್ನಿಸ್ತೈತೆ ಅದಕ್ಕೆ ಕುಂದ್ರಾಕ. ರೊಕ್ಕ ಇರ್ಬೇಕನ್ನಿಸ್ತೈತಲ್ಲಿ ಕುಂದ್ರಾಕ. ರೊಕ್ಕ ಇರ್ಬೇಕನ್ನಿಸ್ತೈತೆ ಅದ್ರ ಮ್ಯಾಗ. ಅಲ್ಲೆಲ್ಲ ಟೇಬಲ್ ಏನೈತೆ ನೋಡಿಲಿ. ಪರ್ ಪರ್ಸನ್ 50, ವಿತ್ ಡ್ರೆಸ್ 250. ಅವು ಪಾಡಿ ಡ್ರೆಸ್ ಕೊಡ್ತಾರ ಅವ್ರು. ನೋಡ್ರಿ, ಇಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ಹಾರ ಅಂತೈತಿ. ಇದು ಪಾಡಿ ಸ್ಕೂಟರ್. ಇದು ಏನು ನೋಡ್ರಿ, ಇದು ಹೆಂಗೆ ಗೊತ್ತೇನ, ಬಿಸಿಲು ಬಿದ್ದರೆ ಬ್ಲೂ ಕಲರ್ ಕಾಣಿಸ್ತೈತಿ ಫುಲ್. ನಿಮ್ಗೆ ಈಗ ಬ್ಲೂ ಕಾಣಂತಿರ್ಬೋದು, ಲೈಟ್ ಬಿಸಿಲು ಬಿದ್ದೈತಿ ನೋಡ್ರಿ. ಇಲ್ಲೆಲ್ಲ ಬ್ಲೂ ಕಾಣ್ತೈತಿ. ಬಿಸಿಲು ಬೀಳಿಲ್ಲ ಅಂದ್ರೆ ಡಾರ್ಕ್ ಕಾಣ್ತೈತಿ, ಬ್ಲ್ಯಾಕ್ ಅಂತೈತಿ. ಇನ್ನೊಂದು ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಒಳಗಿಂದೆಲ್ಲ ಕಾಣ್ತೈತಿ. ಅಷ್ಟು ಕ್ಲಿಯರ್ ವಾಟರ್ ಅದಾವ ಇಲ್ಲಿ ನೋಡ್ರಿ. ಇಲ್ಲಿ ಪೀಸ್ ಆಫ್ ಮೈಂಡ್. ಆರಾಮ್ ಬಂದು ತಾಸುಗಟ್ಲೆ ಕುಂತ ಪೀಸಾಗಿ ಹೋಗ್ತಾರೆ. ನೀರು ಮಾತ್ರ ಐಸ್. ನೋಡಿ ಅಷ್ಟು ಎಂಜಾಯ್ ಮಾಡಿರಿ, ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ನೇಚರ್ನ ಎಂಜಾಯ್ ಮಾಡಿರಿ, ಅಷ್ಟು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಅಲ್ಲೊಂದು ಕ್ಯಾಂಪ್ ಹಾಕ್ಕೊಂಡಾರ ತಾರ್ ಒಳಗೆ, ಅಲ್ಲೊಂದು XV ಒಳಗೆ ಕ್ಯಾಂಪ್ ಹಾಕ್ಕೊಂಡಾರ. ನಾವು ಕಂಟಿನ್ಯೂ ಈಗ ನಾವು ಇದ್ದಿದ್ದ ಪ್ಲೇಸಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಬಂದೀವಿ. ನಮ್ಮ ಬಾಜುನೇ ಈ ಕೆರೆ ಐತೆ 5 ಕಿಲೋಮೀಟ್ರು. ಅಂದ್ರೆ ತಿಳ್ಕೊಂಬಿಟ್ರಿ ನೀವು ಎಷ್ಟು ದೊಡ್ಡದು ಇರ್ಬೋದು ಈ ಕೆರೆ ಅಂತಂದು. ನೋಡ್ರಿ, ಇನ್ನೂ ದೊಡ್ಡದೈತಿ, ಇನ್ನೂ ಮುಂದೈತಿ. ನನಗೆ ಅನ್ಸ್ಬಿಟ್ಟು 12 ಕಿಲೋಮೀಟರ್ಸ್ ಏನೈತಿ ಅಂತಂದ್ರಪ್ಪ. ನೋಡ್ಬೇಕಿನ್ನ ಎಷ್ಟು ಅಂತಂದು. ಎಷ್ಟು ಕಿಲೋಮೀಟ್ರ್ ದೂರ ಐತ್ರಿ ಇದು ಕೆರೆ? ಇದು ಟೋಟಲ್ 35 ಕಿಲೋಮೀಟ್ರ್ ಐತಿ. ಟೋಟಲ್ 35 ಕಿಲೋಮೀಟ್ರ್ ಕೆರೆ. ಅಂದರೆ ಇಡೀ ನಮ್ಮ ಪ್ರಪಂಚದಾಗ ಅತಿ ದೊಡ್ಡ ಕೆರೆ ಇದೆ. ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ಮಠ. 65% ಇಂಡಿಯಾದಾಗ, 30% ಚೈನಾದಾಗ ಐತಿ. ಇಷ್ಟು ದೊಡ್ಡ ಕೆರೆ ನಮ್ಮ ಪ್ರಪಂಚದಾಗ ಎಲ್ಲಿ ಇಲ್ಲ. ಇದಾವ ಸಮುದ್ರ ಅವು. ಇದು ಕೆರೆ ಅಂತಾರಲ್ಲ, ಕೆರೆ ಇದು ಲೇಕ್. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡಿದ್ರಲ್ಲ, ಇದು
3 ಇಯರ್ಸ್ ಆಗಿರೋದು. ಈಗಿರೋ ಪ್ರೆಸೆಂಟ್ ಹಿಂಗೈತಿ ಇಲ್ಲಿ. ಇದ್ರದ್ದು ಹಿಂದಿಂದಿದೆ ಅದು 65 ನಮ್ಮ ಇಂಡಿಯಾದಾಗ, 35 ಚೈನಾದಾಗ. ಹಾಂ, ಫೈನಲಿ ನಾವಂತರೂ ಆಲ್ ಈಸ್ ವೆಲ್ ಅನ್ಕೊಂತ 3 ಇಯರ್ಸ್ ಮೂವಿ ಶೂಟ್ ನಡೆದಿರೋ ಕಡೆ ಬಂದೀವಿ. ಆ ಸ್ಕೂಟರು ಇಲ್ಲಿ ಐತಿ, ಹೆಲ್ಮೆಟ್ ಐತಿ, 3 ಕುಂಡಿನೂ ಇಲ್ಲೇ ಅದಾವೆ, ಮತ್ತು 3 ಇವೂ ಇಲ್ಲೇ ಅದಾವೆ ನೋಡ್ರಿ. ಇದೆ ಪ್ಲೇಸ್. ನಮ್ಮ ಹುಬ್ಳಿ ಬಿಟ್ಟು ಈ ಕೆರೆ ನೋಡಕ್ಕೆ ಇಲ್ಲಿ ಬಂದಿ ಅಂತಂದು ಭಯ ಹಾಕೋಬೇಡ್ರಿ, ಯಾಕಂದ್ರೆ ಹಂಗೈತಿ ಇಲ್ಲಿ ಪ್ಲೇಸ್. ಮಸ್ತ್ ಐತಿ. ಯಾರು ಬಂದ್ರೆ ಮಿಸ್ ಮಾಡ್ಕೊಳ್ಕೊಬೇಡ್ರಿ, ಮಸ್ತ್ ಐತಿ ನೋಡ್ರಿ. ಹೆಂಗೈತಣ್ಣ? ಹೆಂಗೈತಮ್ಮ? ಅಲ್ಟಿಮೇಟ್. ಹಾಂ, ಅಂದ್ರೆ ಅದ್ರ ಮ್ಯಾಗ ಕುಂದ್ರಬೇಕು 50 ರೂಪಾಯಿ ಅಂತ ನೋಡಿ. ಅಲ್ಲ, ಉಣ್ಕಲ್ ಕೆರೆ ಇದ್ದಿದ್ದಿಲ್ಲ ನಮ್ಗೆ. ಕಲ್ಕಿರಿ ಹಿಂಗೆ ನಿತ್ರ ಕಾಣ್ತೈತೆ, ಕಲ್ಲಿಗಿಲ್ಲ. ಏನು ಕಾಣ್ತೈತೆ ಅಲ್ಲಿ? ಬರೀ ಹೊಲಸ್ ಕಾಣ್ತೈತೆ, ಪಾಚಿ. ಅದು ಇನ್ನಂತಾರಲ್ಲ ಅಣ್ಣ ಕಸ. ಕಸಾನ ಸ್ವಚ್ಛ ಮಾಡಂಗಿಲ್ಲ ಅದ್ರಾಗ. ಉಣ್ಕಲ್ ಕೆರೆ ಅಂತ ಹೇಳೋಣ ಸ್ವಲ್ಪ. ಉಣ್ಕಲ್ ಕೆರೆ ಹೆಂಗೈತೆ ಅನ್ನೋದು ಏನಾಗಿದೆ ಕಂದ? ಯೋ ಅಣ್ಣ, ಗಾಕ್ ತಕೊಂಡಣ. ನೋಡ್ರಿ ಇಲ್ಲಿ ಫ್ಯಾಮಿಲಿ ಐತದೆ, ಸ್ಕೂಟರ್, ಇಂಡಿಯನ್ ಫ್ಲಾಗ್. ನೈಸ್, ಮಸ್ತ್ ಐತಿ. ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನಾವು ಡೈರೆಕ್ಟು ಮಿಂಗ್ಲಾ ಡ್ರೀಮ್ ಡೆಸ್ಟಿನೇಷನ್ಗೆ ಹೊಂಟೀವಿ. 50 ರೂಪಾಯಿ ಕೊಟ್ಟು ಹಂಗೆ ಇಟ್ಕೊಂಡು ಜಸ್ಟ್ ಕಾಣಿಸ್ತೆ. 50 ರೂಪಾಯಿ ನೀನು ಹಾಕೊಂಡಿಲ್ಲ? ಕುಂದ್ರಾಕ 50 ರೂಪಾಯಿ. ಇಲ್ಲಿ ಮಾಡು ಕರೆಕ್ಟಾಗಿ. ಇಲ್ಲಿ ಕುಂದ್ರಾಕ 50 ರೂಪಾಯಿ. ನೋಡ ವಿಡಿಯೋ ಸ್ಟಾರ್ಟ್ ಅಂದಾಗ ಸ್ಟಾರ್ಟ್ ಮಾಡು. 1 2 3 ಅಂದಾಗ ನಾವು ತಿರುಗಿ ಹಿಂಗೆ ತಿಕ್ಬೇಕು ಹಿಂಗೆ. ಆಲ್ ಈಸ್ ವೆಲ್ ಅನ್ಬೇಕು. ಆಯ್ತು ರೆಡಿ? ವಿಡಿಯೋ ಒಂದು ವಿಡಿಯೋ ಮಾಡು. ಫೋಟೋ ತೆಗಿಪ್ಪ. ಆ ಕಡೆ ಹಂಗಾಶಿ ರೈಟ್ ಹಿಂಗೆ. ಫೋಟೋ ಇದೆ, ಫೋಟೋ ಅದಲ್ಲ ಚಲೋ ಅಂತ ಇಲ್ಲ. ವಿಡಿಯೋ ಮಾಡು. ನೋಡೋಣ ತಮ್ಮ ಇಲ್ಲ ನಂದು ಜಾಕೆಟ್ ನ ಜಿಪ್ ಹಾಕೊಂಡಿಲ್ಲ. ಬಂದ್ ಮಾಡ. ಎಸ್ ಸೌಕಾರ ಮಂದಿ ನಮಸ್ಕಾರ. ಹೆಂಗದ್ರಿ? ಎಲ್ಲ ಮಸ್ತಿದ್ರಲ್ಲ? ನಾ ಮತ್ತೆ ಚಿತ್ತದೀನಿ. ಈಗ ನಾವು ಪ್ಯಾಂಗಾಂಗ್ ಲೇಕ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊಂಟಿರೋದು ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆದಂತಹ ಉಮ್ಮಿಂಗ್ಲಾ ಪಾಸ್, ಹೈಯೆಸ್ಟ್ ಮೋಟ್ರಬಲ್ ಪಾಸ್ ನೋಡ್ರಿ. ಪ್ಯಾಂಗಾಂಗ್ ಲೇಕ್ ನಾ ಹೇಳಿದಲ್ಲ ನಿಮ್ಗೆ, ಸಣ್ಣದಂತೂ ಇಲ್ಲದೆ. ಈಗ ಆಲ್ರೆಡಿ ಮತ್ತೆ ಅಲ್ಲಿ ಅದು ಶೂಟಿಂಗ್ ಪಾಯಿಂಟ್ ಬಿಟ್ಟು ಮತ್ತೆ 3 ಕಿಲೋಮೀಟ್ರ್ ಮುಂದೆ ಬಂದೆ ನಾನು. ಅಲ್ಲಿ ಫೋಟೋ ಗಿಟೋ ತಗೊಂಡು ಸ್ವಲ್ಪ ನೋಡ್ರಿ ಹಂಗೆ ಕಾಣ್ತೈತಿ ವ್ಯೂ. ಭಾಳ ದೊಡ್ಡದಂದ್ರೆ ಭಾಳ ದೊಡ್ಡದೈತಿದ, ತಿಳಿದಷ್ಟು ಹಗರಲ್ಲೇ ಮಗನ ಅಂತೈತದ ಕೆರಿ. ನಮ್ಮ ಜೋಡಿ ಬುಲೆಟು ಹಂಗೆ ಬರ ಅಂತೈತಿ, ಯಾವುದೇ ಟ್ರಬಲ್ ಇಲ್ಲಾರ್ದಂಗೆ. ಅಲ್ಲೆಲ್ಲ ಸ್ವಲ್ಪ ಸರ್ವಿಸ್ ಆಗೈತೆ ಅದ್ರದ್ದು. ಹೊಂಟಿ ಏನು ಮಾತಾಡ್ತೀರಿಪ್ಪ ಇದ್ರ ಬಗ್ಗೆ? ನೋಡ್ರಿ ಬ್ಯೂಟಿಫುಲ್, ಎಷ್ಟು ಬ್ಯೂಟಿಫುಲ್ ಆಗೈತೆ. ಆ ಲೇಕ್ ನೋಡ್ರಿ ಹೆಂಗೆ ಕಾಣಿಸ್ತೈತಿ, ಕಲರ್ ಕಾಣಿಸ್ತೈತಿ, ಮಸ್ತ್ ಕಾಣಿಸ್ತೈತಿ ಲೇಕ್ ವ್ಯೂ ಮಾತ್ರ. ಪ್ಯಾಂಗಾಂಗ್ ಲೇಕ್. ನಂಗೆ ಇನ್ನೊಂದು ಡ್ರೀಮ್ ಐತಿ, ಚಂದ್ರತಾಲ್ ಲೇಕ್ ನೋಡೋದು. ಡ್ರೀಮ್ ಅಂತೇನಲ್ಲ, ನೋಡ್ಬೇಕು ಅನ್ಸುತ್ತೆ ಅಷ್ಟೆ. ಅದು ಎಲ್ಲೈತಿ ಗೊತ್ತಿಲ್ಲ ನಂಗೆ. ಅದು ಸ್ಪಿತಿ ವ್ಯಾಲಿಗೆ ಹೋಗ್ಬೇಕಾರೆ ಸಿಗ್ತೈತಂತೆ. ಲದಾಖಿಗೆ ಮುಗಿಸೋಣ, ಮುಂದೆ ದೇವ್ರಿಟ್ಟಂಗೆ ಚಲೋ ಆತಂದ್ರೆ ನಿಮ್ಮ ಸಪೋರ್ಟಿಂದ ಸ್ಪಿತಿ ವೀಕ್ ಹೋಗೋದಾತಂದ್ರೂ ಹೋಗೋಣ. ಸದ್ಯದಾಗ ಒಂದು 2-3 ವರ್ಷ ಎಲ್ಲ ಹೋಗಂಗಿಲ್ಪ. ಮನೆಗೆ ಹೋಗಿದ್ದೆ, ಮನೆ ದಿನ ಏನೇನೈತೆ ನೋಡ್ಕೊಂಡು ಎಲ್ಲಿ ಇಟ್ಕೊತಾರೋ, ಒಂದು ವಾರ ಹಾಕ್ತಾರೋ ಅಂತ ಗೊತ್ತಿಲ್ಲ. ಅವೆಲ್ಲ ಹೋಗ್ಲಿ ಬಿಡ್ರಿ. ಈಗ ನೋಡ್ರಿ ಇದನ್ನು ಬ್ಯೂಟಿ ನೋಡ್ಕೊರಿ. ಆಹಾ, ಈ ಸೈಕ್ ಐತ್ರಿ, ಬ್ಯೂಟಿ ಇದೆ. ಇಲ್ಲೊಂದು ಸ್ಕೂಟರ್ ಐತೆ ನೋಡ್ರಿ, ಇಲ್ಲೊಂದು ಸ್ಕೂಟರ್ ನಿಂದ್ರಸಾರ. ಇಲ್ಲಿ ಯಾರಿಲ್ಲನ ರೊಕ್ಕ ಕೇಳಾರ?
ಕೊಡ್ತಾರೆ, ಇಲ್ಲಿ ಹಾಕಿರಂಗಿಲ್ಲ. ಅದಾನ ಇಲ್ಲಿ 50 ರೂಪಾಯಿ ಫೋಟೋನ ಪರ್ ಪರ್ಸನ್. ಆದರೆ ಇಲ್ಲಿಂದ ವ್ಯೂ ಮಸ್ತ್ ಐತಿ. ಮೇನ್ ಅಂದ್ರೆ ಅದ ಅಲ್ಲಿ ನಾವೇನು ನಿಂತಿದ್ವಲ್ಲ ಅದು 3 Idiots. ಅಂದ್ರೆ ಅವಾಗ ಅಷ್ಟೇನು ಕ್ರೌಡ್ ಏನು ಇದ್ದಿದ್ದಿಲ್ಲ ಅವಾಗಲ್ಲೇ. ಅದಕ್ಕೆ ಮಾಡಿದ್ರೆ ಈಗ ಎಲ್ಲ ಮನೆಗಿನಿಗೆ ಹಾಕಿಸಿ ಅವನು ಆ ಕಡೆ ಎಲ್ಲ ರೆಸಾರ್ಟ್ ಆಗಿ ಹೇತ್ರಾಡಿ ಒಂದ್ಸಾರಿ ಮಾಡಿರ್ತಾರೆ. ಅವಾಗ ಅವ್ರು ಬಂದಾಗ ಏನು ಇದ್ದಿದ್ದಿಲ್ಲ ಅಷ್ಟು. ನಮ್ಮ ಡ್ರೀಮ್ ಅಂತೂ ಕಂಪ್ಲೀಟ್ ಆಲ್ಮೋಸ್ಟ್ ಆಲ್ ಅಷ್ಟು ಅದು ಇನ್ನೂ ಒಂದೈತಿ. ಅದೊಂದು ಕಂಪ್ಲೀಟ್ ಮಾಡ್ಕೊಂಡು ಅಂದ್ರೆ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗ್ತೈತಿ. ಲದಾಖ್ ರೈಡ್ ಕಂಪ್ಲೀಟ್ ಆಗ್ತೈತಿ. ಇವತ್ತು ನೈಟ್ ಆನ್ಲಿದಾಗ ಸ್ಟೇ ಇರ್ತೈತಿ. ಆನ್ಲಿ ಒಳಗೆ ಈಗ ಉಮ್ಮಿಂಗ್ಲ ಪಾಸಿಗೆ ಹೊಂಟೇವೆ ನಾವು. ಉಮ್ಮಿಂಗ್ಲ ನೋಡ್ಕೊಂಬಂದು ಆನ್ಲಿದಾಗ ಸ್ಟೇ ಆಗಿ ಆನ್ಲಿ ಒಳಗೆ ನೈಟ್ ಸ್ಟಾರ್ಸ್ ಇವು ನೋಡ್ಕೊಂಡು ಅಲ್ಲಿಂದ ನಾವು ಸೀದಾ ನಮ್ಮ ನಡೆ ಮನಾಲಿ ಕಡೆ ಮನಾಲಿಗೆ ಹೋಗಿ ಮನಾಲಿಯಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಮನೆಗೆ ಬಂದ್ಬಿಡ್ತು. ಮನಾಲಿಯಿಂದ ಡೆಲ್ಲಿ 800 ಕಿಲೋಮೀಟರ್ಸ್, ಡೆಲ್ಲಿ ಟು ಹುಬ್ಳಿ 1800 ಕಿಲೋಮೀಟರ್ಸ್. ನಾವಿನ್ನು ಮಿನಿಮಮ್ 2500 ಇಲ್ಲ 3000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೇಕು. ಇನ್ನೊಂದು 4-5 ಡೇಸ್ ಆಗ್ತೈತಿ ಮನೆಗೆ ಹೋಗೋದು. ನಾಳೆ ಒಂದು ಮುಗಿಸ್ಕೊಂಡು ಅಂದ್ರೆ ಇವತ್ತು ಇದು ಉಮ್ಮಿಂಗ್ಲ ಮುಗೀತಂದ್ರೆ ನೋಡ್ರಿ, ನಾಳೆ ಸೀದಾ ಎಲ್ಲಿ ಮನಾಲಿ ಹೋಗ್ಬಿಡ್ತೀವಿ. ಮನಾಲಿ ಒಳಗೆ ಇದ್ದು ಮನಾಲಿ ಒಂದು ನೈಟ್ ಸ್ಟೇ ಆಗ್ತೈತಿ. ಮನಾಲಿ ಒಂದು ಮುಗಿಸ್ಕೊಂಡು ಮಾರ್ನಿಂಗ್ ಎದ್ದು ಬಿಟ್ಟು ಅಂದ್ರೆ ಸೀದಾ ಡೆಲ್ಲಿನ ಎಲ್ಲಿ ಸ್ಟಾಪ್ ಕೊಡಂಗಿಲ್ಲ, ಸೀದಾ ಡೆಲ್ಲಿ ಸ್ಟಾಪ್ ಆಗ್ತೈತಿ. ಮತ್ತು ಡೆಲ್ಲಿಯಿಂದ ಹೊಂಟ್ಬಿಡೋದು. ಅದ ಇನ್ನು 4 nights 4 days ಆಗ್ತೈತಿ. ಇನ್ನೂ 4 days ಆಗ್ತೈತಿ. ನಾ ಹೇಳಿಲ್ಲ ನಿಮಗೆ ಕೆರೆ ಭಾಳ ದೊಡ್ಡದಿತ್ತೀರಿ ಅಂತಂದು. ನಾವು ಹೊಂಟಂಗೆ ಕೆರೆ ಬಾಜುನೇ ಬರ್ತೈತೆ ಅದು. ನಾ ನೋಡಿದ್ದು ಲದಾಖಿಗೂ ನಾವು ವೀಡಿಯೋಸ್ನ ಅಂದಾಗ ನೋಡಿದ್ದು ಲದಾಖಿಗೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ನಾನು ಪಯ್ಯ ಸನ್ನಿ ಯಾದವ್ ಅಂತ ತೆಲುಗು ಒಬ್ಬ ಯೂಟ್ಯೂಬರ್ ಅದಾನ, ಪಯ್ಯ ಸನ್ನಿ ಯಾದವ್ ಅಂತಂದು. ಅವರು ಬ್ಲಾಗ್ಸ್ ನೋಡ್ತಿದ್ದೆ ನಾನು. ಅವಾಗ ಫಸ್ಟ್ ಇಯರ್ ಇದ್ದೆ. ನನ್ನ ಕಡೆ ಫಸ್ಟ್ ಪಿ ಇದ್ದಾಗ ನನ್ನ ಕಡೆ ಅವಾಗ ಜಿಯೋ ಫೋನ್ ಇತ್ತು, ಸಣ್ಣದು ಕೀಪ್ಯಾಡ್. ಅದು ನರ್ಸರಿಗಿದ್ದೆ ನಾನು. ಅದಕ್ಕೆ ನನ್ನ ಕಡೆ ಜಿಯೋ ಫೋನ್ ಇತ್ತು. ಅದು ನನ್ನ ಸ್ವಂತದ್ದಲ್ಲ, ಅಲ್ಲಿ ಇದಾಕಿತ್ತಿಲ್ಲ ಅವಾಗ ಇರ್ತದೆ. ಅದ್ರಾಗ ನೆಟ್ವರ್ಕ್ ಬರ್ತಿತ್ತು. ನಿಮ್ಗೆ ಗೊತ್ತೈತಲ್ಲ ನಿಮ್ಗೆ ಜಿಯೋ ಫೋನಿಂದ. ಈಗಿನ ಕಿಡ್ಸಿಗೆ ಗೊತ್ತಿಲ್ಲ ಜಿಯೋ ಫೋನ್. ಅವಾಗ ನಮಗೆ ಗೊತ್ತು, ನಾ ಅದನ್ನ ಯೂಸ್ ಮಾಡೀನಿ. ಅದ್ರಾಗ ಯೂಟ್ಯೂಬ್ ಬರ್ತಿತ್ತು. ಆ ಯೂಟ್ಯೂಬ್ ಒಳಗೆ ನಾನು ನೋಡ್ತಿದ್ದೆ ಏನೇ ವ್ಲಾಗ್ಸ್. ವಯಸ್ಸನ್ನೇ ಆದವ್ದು ಅವ್ರದ್ದು 390 ಡ್ಯೂಕ್ ಇತ್ತು ಅವ್ರದ್ದು ಅವಾಗ. ಜನ್ರೇಷನ್ 1 ಆ ಡ್ಯೂಕ್ ತೊಗೊಂಡು ಬಂದಿದ್ರು. ಅವಾಗಿನ್ನ ಈ ರೋಡ್ಸ್ 90% ಆಗಿದ್ದಿಲ್ಲ, 10% ಅಷ್ಟೇ ಆಗಿದ್ದು. 90% ಆಫ್ ರೋಡಿಂಗ್ ಇತ್ತು ಅವಾಗ. ಅವ್ರ ಆ ಸೀನ್ ನೋಡಿ ಈಗ ನಾನು ನೋಡತ್ತಿರೋ ಲದಾಖಿಗೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಭಾಳ ಕೆಟ್ಟ ಡಿಫ್ರೆನ್ಸ್ ಐತಿ. ಎದಕ್ಕಂದ್ರೆ ಅವ್ರು ಬಂದಿದ್ದು ಪೂರ ರಪ್ಪಂತ ಪಾಸ್ ಸ್ವರ್ಗ ಒಂದು ಸ್ವಲ್ಪ. ಅವಾಗಿಂದಕ್ಕೂ ನಂದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಆದ್ರೆ ನಿನ್ನೆ ಬಂದಿದ್ದು ಆಫ್ ರೋಡಿಂಗ್ ಮಾತ್ರ ಭಯಂಕರ. ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ಕೊಂಡ್ಬಿಟ್ರಿ. ಆ ಆಫ್ ರೋಡಿಂಗ್ ನಾನು ಆಗ ಆಡಿಬಿಡ್ತಿದ್ದೆ. ನನ್ನ ಲೈಫ್ನಾಗ ಅಂಥ ಆಫ್ ರೋಡಿಂಗ್ ಮಾಡಿಲ್ಲ ನಾನು. ಅಂಥ ಆಫ್ ರೋಡಿಂಗ್ ಎಲ್ರಿ ರೋಡೇ ಇಲ್ಲ. ನದಿ ಒಳಗೆ ಬಂದೆ ನಾವು ಪೂರ ಒಂದು 10 ಕಿಲೋಮೀಟ್ರ್ ನದಿನಾಗ ಬಂದೀವಿ. ನನ್ನ ಗಾಡಿನೂ ಪಾಪ ಎಲ್ಲಿ ಏನು ಪ್ರಾಬ್ಲಮ್ ಕೊಡಲಾರ್ದಂಗೆ ನಾನು ಕೂಡ ಹೊಂಟೈತಿ. ಮತ್ತು ಇವತ್ತು ಚೈನ್ ಸ್ಪ್ರೇ ಮಾಡಿದೆ. ಅವ್ರ ಬ್ಲಾಗ್ ನೋಡಿ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ಸ್ಪಿರೇಷನ್ ಅವರ ಭಯ್ಯ ಸನ್ನಿ ಯಾದವ್ ಅಂತಂದು. ಎದ್ರ ಸಂಬಂಧ ಅಂದ್ರೆ ನಂಗೆ ರೈಡ್ ಮಾಡ್ಬೇಕನ್ನೋದು. ಅಂದ್ರೆ ನಾವು ಅವಾಗ ಅಲ್ಲಿ ಇರ್ತಿದ್ದಲ್ಲ, ಅವು ನೋಡಿ ಹುಚ್ಚಿಡ್ಬಿಟ್ಟೈತೆ ನನಗೆ. ಲದಾಖ್ ಬರ್ಬೇಕಂತ ಅವಾಗಿಂದ ನಂಗೆ ಅನಿಸಿತ್ತು. ಅದು ಬೈಕ್ ಮ್ಯಾಗ, ನನ್ನ ಓನ್ ಬೈಕ್ ಮ್ಯಾಗ ಬರ್ಬೇಕಂತ. ಮತ್ತು ನಂಗೆ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಇನ್ಸ್ಪಿರೇಷನ್ ಅವರ. ಆದ್ರೆ ಅವರು ಬೇರೆ ಲೆವೆಲ್ದಾಗ ಅದಾರ ಈಗ ವಯಸ್ಸಿನ ಅದಂತೂ. ಎದಕ್ಕಂದ್ರೆ ಅವರು ಆಲ್ ಇಂಡಿಯಾ ಇದು ಆಲ್ ವರ್ಲ್ಡ್ ರೈಡ್ ಹೊಡ್ತಾರೆ ಅವ್ರದ್ದು ಟೈಗರ್ 900ದಾಗ. ಮತ್ತೀಗ ಬೇರೆ ವೆಹಿಕಲ್ ತೊಗೊಂಡಿರ್ಬೇಕು ಅವ್ರು. ಅವ್ರ ಕಡೆ S1000 ಐತಿ, ಜಾಗ್ವಾರ್ ಕಾರ್ ಐತಿ, ಟೈಗರ್ 900 ಐತಿ, 390 ಡ್ಯೂಕ್ ADV ಐತಿ, BS3 ಇದು BS4. ಇದ್ರ ಹಿಂದಿನ ಅದು ಈಗ ಬಂದಿತ್ತಲ್ರಿ ಜನ್ರೇಷನ್ 3 ಅಲ್ಲ, ಜನ್ರೇಷನ್ 2 ಐತಿ ಅವ್ರದ್ದು. ಅವ್ರು ಪ್ರತಿಯೊಂದು ಬ್ಲಾಗು ನೋಡ್ತಿದ್ದೆ ನಾನು. ಈಗ ಕಮ್ಮಿ ಮಾಡಿ ನೋಡೋದು, ಯಾಕಂದ್ರೆ ಈಗ ನಮ್ಮ ಚಡ್ಡೇರೆ ಅಂತ. ಆದರೂ ಅವಾಗವಾಗ ನೋಡ್ತಿರ್ತೀನಿ ಅವ್ರ ಬ್ಲಾಗ್. ಅವ್ರು ಬಿಟ್ರೆ ಮುಂಬೈ